ಈ ವಿಡಿಯೋ ನೋಡಿದ ಮೇಲೆ ಖಂಡಿತ ನೀವು ಕಲ್ಲಂಗಡಿ ಸಿಪ್ಪೆ ಮುಂದೆ ಯಾವತ್ತೂ ಎಸೆಯೋದಿಲ್ಲ. ಇವತ್ತು ನಾನು ಕಲ್ಲಂಗಡಿ ಸಿಪ್ಪೆ ಬಳಸಿ ಒಂದು ಹೊಸ ರೆಸಿಪಿ ಮಾಡ್ತಿದ್ದೀನಿ. ಸೊ ಖಂಡಿತ ಈ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿ, ತುಂಬ ಸರಿಯಾಗಿ ಬರುತ್ತೆ. ಓಕೆ ನೋಡಿ, ಮೊದಲಿಗೆ ನಾನಿಲ್ಲಿ ಕಲ್ಲಂಗಡಿ ಸಿಪ್ಪೆಯಲ್ಲಿನ ಮುಂದಿನ ಭಾಗ ಏನು ರೆಡ್ ಇರುತ್ತೆ ಅಲ್ವಾ, ಅದನ್ನು ಸರಿಯಾಗಿ ತಕ್ಕೋಬೇಕಾಗುತ್ತೆ. ಮತ್ತು ಕೆಳಗಡೆ ಭಾಗ ಕೂಡ ಅದನ್ನು ಕೂಡ ತಕ್ಕೊಂಡು ನಾನು ನೋಡ್ತಿರ್ಬೋದು, ಅದು ಕೂಡ ಹಾರ್ಡ್ ಇರುತ್ತೆ. ಸೊ ಎಲ್ಲನೂ ಇದೇ ರೀತಿಯಾಗಿ ನೀವು ತಕ್ಕೋಬೇಕಾಗುತ್ತೆ. ಓಕೆ ನೋಡಿ, ಎಲ್ಲ ಸೇರಿಸಿ ನಾನು ಕೆಳಗಡೆ ಮತ್ತು ಮೇಲ್ಗಡೆ ಭಾಗ ತಕ್ಕೊಂಡಾಗಿದೆ. ಇವಾಗ ಇದನ್ನು ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊತಿದ್ದೀನಿ. ಇವಾಗ ಬೇಸಿಗೆ ದಿನ ಇರೋದ್ರಿಂದ ಎಲ್ಲರ ಮನೆಯಲ್ಲಿ ಕಲ್ಲಂಗಡಿ ಯೂಸ್ ಮಾಡೇ ಮಾಡ್ತೀವಲ್ವ, ಹೀಗಾಗಿ ಈ ರೆಸಿಪಿನ ನಾನು ನಿಮಗೆ ಇವತ್ತು ತೋರಿಸ್ತಿದ್ದೀನಿ. ಓಕೆ ನೋಡಿ, ಎಲ್ಲನೂ ಇದೇ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊತಿದ್ದೀನಿ. ದಪ್ಪ ಕಟ್ ಮಾಡ್ಕೋಬಾರ್ದು, ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ ನಾನು ತೋರಿಸ್ತಿದ್ದೀನಲ್ಲ, ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ಎಲ್ಲನೂ. ಓಕೆ ನೋಡಿ, ನಾನಿಲ್ಲಿ ಕಟ್ ಮಾಡ್ಕೊಂಡು ಆಗಿದೆ. ಇವಾಗ ಕಟ್ ಮಾಡ್ಕೊಂಡು ಆದಮೇಲೆ ಇದನ್ನು ಕ್ಲೀನಾಗಿ ಮತ್ತೆ ಒಂದು ಸ್ವಲ್ಪ ತೊಳ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಇಲ್ಲಿ ನೀರು ಕುದಿಲಿಕ್ಕೆ ಇಟ್ಟಿದ್ದೀನಿ, ಸುಮಾರು ಒಂದು 3-4 ಗ್ಲಾಸ್ ಆಗುವಷ್ಟು. ಇವಾಗ ಇದನ್ನು ಹಾಕ್ಕೊಂಡು ಸುಮಾರು ಒಂದು 10 ನಿಮಿಷ ಆಗೋ ತನಕ ನಾನು ಇದಕ್ಕೆ ಕುದಿಸ್ತಿದ್ದೀನಿ. ಕಲರೆಲ್ಲ ಟ್ರಾನ್ಸ್ಪರೆಂಟ್ ಆಗಬೇಕು ಮತ್ತು ಹಸಿ ವಾಸನೆ ಹೋಗಬೇಕು. ಹೀಗಾಗಿ ಇಲ್ಲಿ ಒಂದು 10 ನಿಮಿಷ ಟೈಮ್ ಹಿಡಿಯುತ್ತೆ. ಅಲ್ಲಿ ತನಕ ಇದನ್ನು ಮೀಡಿಯಮ್ ಗ್ಯಾಸ್ನಲ್ಲಿ ಕುದಿಸ್ಕೊಂಡು ತೊಗೊತಿದ್ದೀನಿ ನಾನಿಲ್ಲಿ. ಅವಾಗವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇರಿ. ಓಕೆ ನೋಡಿ, ಒಂದು 10 ನಿಮಿಷ ಆಗೋ ತನಕ ನಾನು ಕುದಿಸ್ಕೊಂಡು ತೊಗೊಂಡಿದ್ದ. ಕಲರೆಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ, ಇವಾಗ ಹಸಿ ವಾಸನೆ ಕೂಡ ಹೋಗಿದೆ. ಇವಾಗ ನೀರು ಮತ್ತು ಕಲ್ಲಂಗಡಿ ಸಿಪ್ಪೆನ ನಾನು ಬೇರೆ ಬೇರೆ ಮಾಡ್ಕೊತಿದ್ದೀನಿ. ಗ್ಯಾಸ್ ಬಂದ್ ಮಾಡ್ಕೊಂಡಿನಿ ಇವಾಗ. ಓಕೆ, ಟೈಮ್ ಹಚ್ಚಿ ಒಂದು 10 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಕಲರೆಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ, ಹಸಿ ವಾಸನೆ ಕೂಡ ಹೋಗಿದೆ. ಇವಾಗ ನೋಡಿ, ನೀರು ಮತ್ತು ನಾನು ಈ ಕಲ್ಲಂಗಡಿನ ಬೇರೆ ಬೇರೆ ಮಾಡ್ಕೊಂಡಾಗಿದೆ. ಇವಾಗ ನಾನಿಲ್ಲಿ ಮತ್ತೊಂದು ಕಡೆ ಇಟ್ಕೊಂಡು 1 ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊತಿದ್ದೀನಿ, ಅಥವಾ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಸಕ್ಕರೆ ಇದೆ. ಇದಕ್ಕೆ 2 ಕಪ್ ಆಗುವಷ್ಟು ನೀರು ಹಾಕ್ಕೊತಿದ್ದೀನಿ. 1 ಕಪ್ ಸಕ್ಕರೆ 2 ಕಪ್ ಆಗುವಷ್ಟು ನೀರು ಹಾಕ್ಕೊಂಡಿನಿ. ಗ್ಲಾಸ್ನಲ್ಲಿ ಹೇಳೋದಾದರೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಸಕ್ಕರೆ ಇದೆ, 1 ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೊಂಡು ಇವಾಗ ಸಕ್ಕರೆ ಮತ್ತು ನೀರು ಕರಗಿದೆ. ಇವಾಗ ಕರಗಿದ ಮೇಲೆ ಈ ಕಲ್ಲಂಗಡಿ ಹಾಕ್ಕೊತಿದ್ದೀನಿ ನಾನಿಲ್ಲಿ. ಓಕೆ ನೋಡಿ, ಎಲ್ಲ ಸೇರಿಸಿ ಹಾಕೊಂಡಾಗಿದೆ. ಇವಾಗ ಮತ್ತು ಇಲ್ಲಿ ಸುಮಾರು ಒಂದು 7-8 ನಿಮಿಷ ಆಗೋ ತನಕ ಟೈಮ್ ಹಚ್ಚಿ ಇದನ್ನು ಕುದಿಸ್ಬೇಕಾಗುತ್ತೆ ಇದರಲ್ಲಿ. ಓಕೆ, ಅವಾಗವಾಗ ಕೈ ಆಡಿಸ್ತಾ ಇರಿ. ಸುಮಾರು ಒಂದು 8 ನಿಮಿಷ ಆಗೋ ತನಕ ನಾನು ಹಾಗೇ ಮೀಡಿಯಮ್ ಗ್ಯಾಸ್ನಲ್ಲಿ ಕುದಿಸ್ತಿದ್ದೀನಿ. 8 ನಿಮಿಷ ಆಗಿದೆ. ಇವಾಗ ಮೀಡಿಯಮ್ ಗ್ಯಾಸ್ನಲ್ಲಿ ಕುದಿಸಿದೆ. ಇವಾಗ ಗ್ಯಾಸ್ ಬಂದ್ ಮಾಡ್ಕೊಂಡು ಒಂದು 3 ಭಾಗ ಮಾಡ್ಕೊಂಡಿನಿ ನಾನಿಲ್ಲಿ. 3 ಭಾಗದಲ್ಲಿ ಒಂದು ಯೆಲ್ಲೋ ಕಲರ್ ಹಾಕ್ಕೊತಿದ್ದೀನಿ, ಮತ್ತು ಒಂದು ರೆಡ್ ಕಲರ್ ಹಾಕ್ಕೊತಿದ್ದೀನಿ ಒಂದರದಾಗ, ಮತ್ತು ಒಂದರದಾಗ ಗ್ರೀನ್ ಕಲರ್ ಹಾಕ್ಕೊತಿದ್ದೀನಿ. ನೀವಿಲ್ಲಿ ಇದೇ ಕಲರ್ ಹಾಕೋಬೇಕಂತೇನಿಲ್ಲ, ನಿಮಗೆ ಯಾವುದು ಇಷ್ಟನೋ ಅದನ್ನು ಹಾಕ್ಕೋಬೋದು, ಅಥವಾ ಮನೆಯಲ್ಲಿ ಯಾವುದು ಕಲರ್ ಇರುತ್ತೆ ಅದನ್ನೇ ಹಾಕ್ಕೊಂಡು ಕೂಡ ಇದನ್ನು ನೀವು ಮಾಡ್ಕೋಬೋದು. ಓಕೆ, ಎಲ್ಲದರಾಗ ಒಂದೊಂದು ಸ್ವಲ್ಪ ಕಲರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ವಾವ್ ನೋಡಿ, ನಮ್ಮ ಹೆಲ್ದಿ ಆಗಿರುವಂತಹ ಟೂಟಿ ಫ್ರೂಟಿ ತಯಾರಾಗಿದೆ. ಇವಾಗ ನೋಡಿ, ನಾವು ತಿಂದು ಬಿಸಾಡುವಂತಹ ಸಿಪ್ಪೆಯಲ್ಲಿ ಈ ರೀತಿ ನಾವು ಮನೆಯಲ್ಲಿ ತುಂಬ ಸುಲಭವಾಗಿ ಟೂಟಿ ಫ್ರೂಟಿನ ತಯಾರು ಮಾಡ್ಕೋಬೋದು. ಇವಾಗ ಇದೇ ರೀತಿ ಒಂದು 15 ನಿಮಿಷ ಆಗೋ ತನಕ ಹಾಗೇ ಬಿಡಬೇಕಾಗುತ್ತೆ. ಒಂದು 15 ನಿಮಿಷ ಆಗೋ ತನಕ ನಾನು ಹಾಗೇ ಬಿಟ್ಟಿದ್ದೆ. ಇವಾಗ ಪೂರ್ತಿಯಾಗಿ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಈ ರೀತಿ ನಾನು ಇಲ್ಲಿ ಸೋಸ್ಕೊಂಡು ನೀರು ಮತ್ತು ಅದು ಪಾಕನ ಬೇರೆ ಬೇರೆ ಮಾಡ್ಕೊತಿದ್ದೀನಿ. ವಾವ್ ನೋಡಿ, ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ. ನಾವು ಹೊರಗಡೆ ಯಾವ ರೀತಿ ತರುತ್ತೆ ಅಲ್ಲ, ಅದೇ ರೀತಿಯಾಗಿ ಬಂದಿದೆ. ಟೇಸ್ಟ್ ಕೂಡ ಅಷ್ಟೇ ಎಕ್ಸಲೆಂಟ್ ಆಗಿರುತ್ತೆ. ಸೊ ನೀವು ಒಂದು ಸ್ವಲ್ಪ ಖಂಡಿತ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟಪಡ್ತೀರಾ. ಇವಾಗ ಇದಕ್ಕೆ ನಾನು ಒಂದು 15-20 ನಿಮಿಷ ಆಗೋ ತನಕ ಡ್ರೈ ಮಾಡ್ಕೊಂಡು ತೊಗೊತಿದ್ದೀನಿ, ಅಥವಾ ಫ್ಯಾನಿನ ಕೆಳಗಡೆ ನಾನು ಇಡ್ತಿದ್ದೀನಿ. ನೀವು ಹಾಗೇ ಸ್ಟೋರ್ ಮಾಡಿ ಇಟ್ಕೋಬಾರ್ದು. ಇದು ಡ್ರೈ ಮಾಡ್ಕೊಂಡು ಆದಮೇಲೆ ಫ್ರೀಜ್ನಲ್ಲಿ ಸುಮಾರು ನೀವು ಇದನ್ನು 6-7 ತಿಂಗಳು ಆಗೋ ತನಕ ಸ್ಟೋರ್ ಮಾಡಿ ಇಟ್ಕೋಬೋದು. ನೀವು ಹಾಗೆ ಕೂಡ ತಿನ್ಬೋದು ಇದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.